ನಾಯಕರಿಂದಲೇ ಹೆಚ್ಚಾಗಿದೆ ವಿರೋಧ. ಗಣತಿ ಜಾರಿಗೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಒಪ್ಪಿಗೆ ಪಡೆದುಕೊಂಡು ಸಚಿವರನ್ನ ಒಪ್ಪಿಸೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವಂತಹ ಜಾತಿ ಜನಗಣತಿ ಅನುಷ್ಠಾನದ ಘೋಷಣೆ ಶತಾಯಗತಾಯ ವರದಿ ಅನುಷ್ಠಾನ ಮಾಡಲೇಬೇಕು ಅಂತ ಸಿಎಂ ಹೇಳ್ತಿದ್ದಾರೆ. ಪ್ರಬಲ ಸಮುದಾಯದ ಸಚಿವರಿಂದ ವರದಿ ಜಾರಿಗೆ ಆಕ್ಷೇಪ ಇದೆ. ಸಚಿವ ಸಂಪುಟ ವಿಚಾರದಲ್ಲಿ ಹೇಗೆ ನಾನು ಜಾರಿಗೆ ತರಬೇಕು ಅನ್ನೋದೇ ಈಗ ಚರ್ಚೆ ಆಗ್ತದೆ. ಮತ್ತೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ ಸಿಎಂ. ಹೈಕಮಾಂಡ್ ಮೂಲಕವೇ ಸಚಿವರಿಗೆ ತಾಕೀತು ಮಾಡಿಸೋದಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ. ಸ್ವಪಕ್ಷದಲ್ಲಿಯೇ ವಿರೋಧ ಇದೆ ಜಾತಿ ಜನಗಣತಿ ವಿಚಾರವಾಗಿ. ನಮ್ಮ ಮನೆಗೆ ಬಂದಿಲ್ಲ, ಅದೇ ಸರ್ವೆ ನಾವು ಒಪ್ಕೊಳ್ಳೋದಕ್ಕಾಗುತ್ತೆ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಹಾಗೂ ಹಲವು ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಜನಗಣತಿ ವಿಚಾರವಾಗಿ. ಈಗ ಜಾರಿ ಮಾಡಬೇಕು ಅಂದ್ರೆ ಇದು ತಂಟೆ ತಕರಾರು ಶುರುವಾಗುತ್ತೆ ಸ್ವಪಕ್ಷದಲ್ಲಿಯೇ. ಹೀಗಾಗಿ ಅವ್ರನ್ನ ಸರಿಪಡಿಸ್ಬೇಕು ಅಂದ್ರೆ ಏನ್ ಮಾಡಬೇಕು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯನವ್ರು ಏನ್ ಮಾಡಬೇಕು, ಇದೆಲ್ಲದನ್ನು ಕೂಡ ಈಗ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ. ಹೈಕಮಾಂಡ್ ಇಂದಾನೇ ಸೂಚನೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಈಗ ಹೈಕಮಾಂಡ್ ಬಳಿ ಈ ವಿಚಾರವನ್ನು ಹೇಳ್ಕೊಂಡ್ರೆ ಹೈಕಮಾಂಡ್ ಏನಾದರೂ ನೀವು ಯಾರು ಕೂಡ ಇದಕ್ಕೆ ತಂಟೆ ತಕರಾರು ತೆಗಿಬಾರ್ದು ಅಂತ ಹೈಕಮಾಂಡ್ ಖಡಕ್ಕಾಗಿ ಸೂಚನೆ ಕೊಟ್ಟರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ಹೈಕಮಾಂಡ್ ಮೊರೆ ಹೋಗ್ತಾರಾ ಸಿಎಂ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ಜಾತಿ ಜನಗಣತಿ ವಿಚಾರ ತೀವ್ರವಾಗಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಈ ಕಡೆ ಹೇಗಾದರೂ ಮಾಡಿ ಅನುಷ್ಠಾನ ಮಾಡಲೇಬೇಕು ಅಂತ ಸಿಎಂ ಹೊರಟಿದ್ದಾರೆ. ಮತ್ತೊಂದು ಕಡೆ ಸ್ವಪಕ್ಷದಲ್ಲೇ ವಿರೋಧ ಇದೆ. ಇದನ್ನ ಈ ಬಿಜೆಪಿ ನಾಯಕರನ್ನ ಹೇಗಾದರೂ ನೆಗ್ಲೆಕ್ಟ್ ಮಾಡ್ಬೋದು ಅಥವಾ ಇಗ್ನೋರ್ ಮಾಡ್ಬೋದು ಸಿಎಂ. ಆದರೆ ಸ್ವಪಕ್ಷ ನಾಯಕರ ಅಸಮಾಧಾನವನ್ನ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ಹೈಕಮಾಂಡಿಂದನೇ ಈ ಅಸಮಾಧಾನಿತರನ್ನ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡೋದಕ್ಕೆ ಹೊರಟಿರುವಂಥದ್ದು. ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ಈಗಾಗಲೇ ವಿರೋಧ ಹೆಚ್ಚಾಗಿದೆ. ಸ್ವಪಕ್ಷದಲ್ಲಿ ಬಿಜೆಪಿ ಯಾವ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆಯೋ ಸೇಮ್ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಸ್ವಪಕ್ಷ ನಾಯಕರೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಪಡೆದುಕೊಂಡ್ರು ಸಚಿವರನ್ನ ಒಪ್ಪಿಸೋದಕ್ಕೆ ಕಸರತ್ತನ್ನ ಮಾಡುವಂತಹ ಸ್ಥಿತಿ ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಎದುರಾಗಿರುವಂಥದ್ದು. ಸೊ ಹೀಗಾಗಿ ಈ ಟಾಸ್ಕ್ ಅನ್ನು ಹೇಗೆ ಮಾಡ್ತಾರೆ, ಹೇಗೆ ಈ ಜಾತಿ ಜನಗಣತಿ ಏನಿದೆ ಇದನ್ನು ಅನುಷ್ಠಾನಕ್ಕೆ ತರ್ತಾರೆ ಸಿಎಂ ಅನ್ನೋದೇ ಬಿಗ್ಗೆಸ್ಟ್ ಟಾಸ್ಕ್ ಈಗ ಸಿಎಂಗೆ ಉಳಿದಿರುವಂಥದ್ದು. ಶತಾಯಗತಾಯ ವರದಿ ಅನುಷ್ಠಾನ ಮಾಡಲೇಬೇಕು ಅಂತ ಇದ್ದಾರೆ ಸಿಎಂ. ಪ್ರಬಲ ಸಮುದಾಯದ ಸಚಿವರು ಈಗ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಈ ಒಂದು ಜಾತಿ ಜನಗಣತಿ ಏನಿದೆ ಅದನ್ನು ಒಪ್ತಾ ಇಲ್ಲ. ಯಾಕಂದರೆ ಜಾತಿಯಲ್ಲೇ ಇರುವಂಥ ಒಳ ಪಂಗಡಗಳನ್ನೇ ಬೇರೆ ಬೇರೆ ಮಾಡಿದ್ದಾರೆ. ಒಂದು 2A ಕ್ಯಾಟಗರಿಗೆ ಬಂದರೆ ಒಂದು 2Bಗೆ ಬರುತ್ತೆ. ಸೊ ಹೀಗಾಗಿ ಒಂದಷ್ಟು ಅಸಮಾಧಾನ ಇದೆ. ಜಾತಿ ಒಡೆಯುವಂಥ ಕೆಲಸ ಆಗಿದೆ ಇದರಲ್ಲಿ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿರೋ ಅಸಮಾಧಾನ ಏನಪ್ಪ ಅಂದರೆ ಸರಿಯಾಗಿ ಜಾತಿ ಗಣತಿ ಆಗಿಲ್ಲ. 10 ವರ್ಷದ ಹಿಂದೆ ಆಗಿರುವಂಥ ಜಾತಿ ಗಣತಿ ಇದು. ನಮ್ಮನೆಗೆ ಬಂದಿಲ್ಲ ಸರ್ವೆ ಮಾಡುವಂಥವ್ರು, ಅದು ಹೇಗೆ ಈ ಸರ್ವೆ ಒಪ್ಕೊಳ್ಳೋಣ ಅಂತ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಸ್ವಪಕ್ಷ ನಾಯಕರಲ್ಲಿಯೇ. ಸೊ ಹೀಗಾಗಿ ಅವರನ್ನು ತಮ್ಮ ಜಾತಿ ಜನಗಣತಿ ಏನು ಅನುಷ್ಠಾನಕ್ಕೆ ಹೊರಟಿದ್ದಾರೆ ಅಥವಾ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಈಗ ಸಿದ್ದರಾಮಯ್ಯನವ್ರು ಮಾಡಬೇಕಿದೆ. ಸಾಫ್ಟಾಗಿ ಹೇಳಿದ್ರೂ ಕೇಳಲ್ಲ. ಸೊ ಹೀಗಾಗಿ ಹೈಕಮಾಂಡ್ ಕಡೆಯಿಂದ ಖಡಕ್ಕಾಗಿ ಸೂಚನೆ ಕೊಡಿಸುವಂಥ ಸಾಧ್ಯತೆ ಕೂಡ ಇದೆ. ಪ್ರಬಲ ಸಮುದಾಯದ ಸಚಿವರಿಂದ ವರದಿ ಜಾರಿಗೆ ಆಕ್ಷೇಪ ಇದೆ. ಸಚಿವ ಸಂಪುಟದಲ್ಲಿ ಹೇಗೆ ಜಾರಿಗೆ ತರೋದು ಅನ್ನೋದೇ ಈಗ ಚರ್ಚೆ ಆಗ್ತದೆ. ಮತ್ತೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಮೂಲಕವೇ ಸಚಿವರಿಗೆ ತಾಕೀತು ಮಾಡಿಸುವಂಥ ಪ್ಲಾನ್ ಈಗ ಸಿಎಂ ಹಾಕೊಂಡಿದ್ದಾರೆ.